ಮನಸ್ಸಂಕಲ್ಪಿತವಾದಂತಹ ಯಜ್ಞವನ್ನು ನಿರಾತಂಕವಾಗಿ ಮಾಡಿ ಮುಗಿಸಿ ಸಾಯಂ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ನಂತರ ಮಹರ್ಷಿಗಳಾದಂತಹ ವಿಶ್ವಾಮಿತ್ರರು ನಿಯೋಜಿಸಿದ್ದ ಕಾರ್ಯದಲ್ಲಿ ಕೃತಕೃತ್ಯರಾದ ಆ ಮಹಾ ಕಾರ್ಯದ ಪೂರಣದಿಂದ ಸಂತುಷ್ಟರಾಗಿದ್ದ ಪರಾಕ್ರಮಿಗಳಾದ ರಾಮ ಲಕ್ಷ್ಮಣರು ಪ್ರಹೃಷ್ಟಾಂತಃಕರಣ ಉಳ್ಳವರಾಗಿ ವಿಶ್ವಾಮಿತ್ರರ ಯಜ್ಞಶಾಲೆಯಲ್ಲಿಯೇ ಆ ರಾತ್ರಿ ಮಲಗುತ್ತಾರೆ. ರಾತ್ರಿಯು ಕಳೆದು ಸುಪ್ರಭಾತವಾಗಲಾಗಿ ರಾಮ ಲಕ್ಷ್ಮಣರು ಎದ್ದು ಶೌಚ ಮುಖಮಾರ್ಜನ ಪೂರ್ವಕ ಸ್ನಾನ ಮಾಡಿ ಪ್ರಾತಃ ಆಹ್ನಿಕಾದಿಗಳನ್ನು ಮುಗಿಸಿ ಇಬ್ಬರು ಜೊತೆಯಲ್ಲಿಯೇ ವಿಶ್ವಾಮಿತ್ರ ಪ್ರಮುಖರಾದಂತಹ ಮಹರ್ಷಿಗಳನ್ನು ಸಂದರ್ಶಿಸುವ ಸಲುವಾಗಿ ತೆರಳುತ್ತಾರೆ. ಸಾಕ್ಷಾತ್ ಅಗ್ನಿಪುರುಷನಂತೆ ದಿವ್ಯವಾದ ಬ್ರಹ್ಮ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ವಿಶ್ವಾಮಿತ್ರ ಮಹರ್ಷಿಗಳನ್ನು ಅಭಿವಾದನಪೂರ್ವಕವಾಗಿ ನಮಸ್ಕರಿಸಿ ಮಧುರ ಭಾಷಿಗಳಾದಂತಹ ರಾಮ ಲಕ್ಷ್ಮಣರಿಬ್ಬರೂ ಸುಮಧುರವಾದಂತಹ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮುನಿಪುಂಗವರೇ, ನಿಮ್ಮ ಸೇವಕರಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ನಾವೀಗ ನಿಮಗಾಗಿ ಪುನಃ ಏನು ಮಾಡಬೇಕು ಎಂಬುದನ್ನು ಆಜ್ಞಾಪಿಸಿರಿ. ಇಚ್ಛಾನುಸಾರವಾಗಿ ಏನಾದರೂ ನಿರ್ದೇಶಿಸಿರಿ. ರಾಮ ಲಕ್ಷ್ಮಣರು ಹೀಗೆ ವಿಶ್ವಾಮಿತ್ರರಿಗೆ ಮಧುರವಾದ ಮತ್ತು ತಮ್ಮ ಉದಾರವಾದ ಮಾತನ್ನು ಯಾವಾಗ ಹೇಳ್ತಾರೋ ನಂತರ ಅಲ್ಲಿ ಕುಳಿತಿದ್ದಂತಹ ಇತರ ಮಹರ್ಷಿಗಳು ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ರಾಮನಿಗೆ ಹೇಳ್ತಾರೆ, ಪುರುಷೋತ್ತಮ, ಮಿಥಿಲಾಧಿಪತಿಯಾದ ಜನಕನ ಅತಿ ಪುಣ್ಯಕರವಾದ ಯಜ್ಞವು ಮಿಥಿಲಾ ಪಟ್ಟಣದಲ್ಲಿ ನಡೆಯಲಿದೆ. ಆ ಯಜ್ಞದಲ್ಲಿ ಭಾಗವಹಿಸಲು ನಾವೆಲ್ಲರೂ ಅಲ್ಲಿಗೆ ಹೋಗಲಿದ್ದೇವೆ. ನೀನು ಕೂಡ ನಮ್ಮೊಡನೆ ಬಂದೆಯಾದರೆ ಆ ಯಜ್ಞವನ್ನು ನೋಡಬಹುದು. ಅಲ್ಲಿರುವ ಅತ್ಯದ್ಭುತವಾದ ಪ್ರಸಿದ್ಧವಾದ ಮತ್ತು ಶ್ರೇಷ್ಠವಾದ ಧನುಸ್ಸನ್ನು ಕೂಡ ನೀನು ನೋಡಬಹುದು. ಆ ಧನುಸ್ಸಿನ ವೃತ್ತಾಂತವನ್ನು ಹೇಳುತ್ತೇವೆ, ಕೇಳು. ಅಸಾಧಾರಣ ಬಲವಿಶಿಷ್ಟವಾದ ಘೋರತಮವಾದ ತೇಜೋಯುಕ್ತವಾದ ಆ ಧನುಸ್ಸಿನ ಸಹಾಯದಿಂದ ಪರಶಿವನು ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿದನು. ಕಾಲಾಂತರದಲ್ಲಿ ಆ ಧನುಸ್ಸು ದೇವರಾತ ಎಂಬ ಮಿಥಿಲಾಧಿಪತಿಗೆ ಶಿವನಿಂದ ಕೊಡಲ್ಪಟ್ಟಿತು. ದೇವರಾತನ ವಂಶದಲ್ಲಿ ಹುಟ್ಟಿದ ಜನಕ ಮಹಾರಾಜನು ಅತ್ಯಮೋಘವಾದ ಒಂದು ಯಜ್ಞವನ್ನು ಮಾಡಿದ. ಅವನು ಮಾಡಿದ ಯಜ್ಞದಿಂದ ಸುಪ್ರೀತರಾದಂತಹ ದೇವತೆಗಳು ಜನಕರಾಜನಿಗೆ ಆ ಶಿವಧನುಸ್ಸನ್ನು ಯಜ್ಞ ಮಂಟಪದಲ್ಲಿ ಬಹುಮಾನ ರೂಪವಾಗಿ ಕೊಟ್ಟರು. ರಾಮ, ಆ ಮಹಾಧನುಸ್ಸಿನ ಶಿಂಜಿನಿಯನ್ನು ಸೆಳೆದು ಕಟ್ಟಲು ದೇವ, ದಾನವ, ಗಂಧರ್ವ, ರಾಕ್ಷಸ, ಮಾನವರಲ್ಲಿ ಯಾರೂ ಸಮರ್ಥರಲ್ಲ. ದೇವದತ್ತವಾದ ಆ ಶಿವ ಧನುಸ್ಸಿನ ಮಹಾಶಕ್ತಿಯನ್ನು ತಿಳಿಯಲು ಅಪೇಕ್ಷಿಸಿದ ಮಹಾಬಲಿಷ್ಠರಾದ ಭೂಪಾಲಕರು ಮತ್ತು ರಾಜಪುತ್ರರು ಎಷ್ಟೇ ಪ್ರಯತ್ನಿಸಿದರೂ ಹೆದೆ ಏರಿಸಲು ಸಮರ್ಥರಾಗಲಿಲ್ಲ. ಪುರುಷ ವ್ಯಾಘ್ರನೇ, ನೀನು ನಮ್ಮೊಡನೆ ಬಂದೆಯಾದರೆ ಮಹಾತ್ಮನಾದ ಜನಕರಾಜನ ಶೈವಧನುಸ್ಸನ್ನು ಮತ್ತು ಪರಮ ಅದ್ಭುತವಾದ ಯಜ್ಞವನ್ನು ಸಂದರ್ಶಿಸಬಹುದು. ನಾವು ಹಿಂದೆಯೇ ಹೇಳಿದಂತೆ ತನ್ನ ಪೂರ್ವಜನಾದ ದೇವರಾತನಿಗೆ ನ್ಯಾಸರೂಪವಾಗಿ ಶಿವನು ಕೊಟ್ಟಿದ್ದ ಆ ಮಹಾಶಿವಧನುಸ್ಸನ್ನು ಪಡೆಯುವ ಸಲುವಾಗಿಯೇ ಜನಕರಾಜನು ಯಜ್ಞವನ್ನು ಮಾಡಿದ. ಅವನು ಮಾಡಿದ ಯಜ್ಞದಿಂದ ಸುಪ್ರೀತರಾದಂತಹ ದೇವತೆಗಳು ಶಿವನೊಡನೆ ಬಂದು ರಮಣೀಯವಾದ ಮುಷ್ಟಿಬಂಧನ ಸ್ಥಾನವಿರುವ ಆ ಮಹಾಧನುಸ್ಸನ್ನು ಮಿಥಿಲಾಧಿಪತಿಯಾದಂತಹ ಜನಕನಿಗೆ ಯಜ್ಞದ ಫಲರೂಪವಾಗಿ ಅನುಗ್ರಹಿಸಿದರು. ಯಾಗದ ಫಲರೂಪವಾಗಿ ಪ್ರಾಪ್ತವಾಗಿರುವ ಆ ಶೈವ ಧನುಸ್ಸು ದೇವತಾ ಮೂರ್ತಿ ರೂಪವಾಗಿದ್ದು ಜನಕರಾಜನ ಅರಮನೆಯಲ್ಲಿ ಅನುದಿನವೂ ನಾನಾ ವಿಧವಾದ ಗಂಧ, ಮಾಲ್ಯ, ಧೂಪ, ಅಗುರುಗಳಿಂದ ಅರ್ಚಿಸಲ್ಪಡುತ್ತಿದೆ. ಶ್ರೀರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರ ಆಶ್ರಮದಲ್ಲಿದ್ದ ಮಹರ್ಷಿಗಳು ಹೀಗೆ ಹೇಳಿದ ನಂತರ ವಿಶ್ವಾಮಿತ್ರರು ಮುನಿಗಳ ಸಮೂಹದೊಡನೆಯೂ ರಾಮ ಲಕ್ಷ್ಮಣರೊಡನೆಯೂ ಮಹಾಮಂತ್ರಗಳ ಪುನಶ್ಚರಣೆ ಮಾಡಿ ವನದೇವತೆಗಳನ್ನು ಆಮಂತ್ರಿಸಿ ಪ್ರಯಾಣ ಸನ್ನದ್ಧರಾದರು. ವಿಶ್ವಾಮಿತ್ರರು ವನದೇವತೆಗಳನ್ನು ಮನಸ್ಸಿನಿಂದಲೇ ನಮಿಸಿ ಪೂಜಿಸಿ ಹೇಳಿದರು, ವನದೇವತೆಗಳರ, ನಿಮಗೆ ಮಂಗಳವಾಗಲಿ. ಸಿದ್ಧಾಶ್ರಮದಿಂದ ಜಾಹ್ನವಿ ನದಿಯ ಉತ್ತರದಲ್ಲಿರುವ ಪರ್ವತರಾಜನಾದ
ಹಿಮವತ್ ಪರ್ವತಕ್ಕೆ ಹೋಗಿ ಬರುತ್ತೇನೆ. ಆ ನಂತರ ಮಹರ್ಷಿಗಳಾದ ವಿಶ್ವಾಮಿತ್ರರು ಸಕಲ ಕಾರ್ಯ ಸಾಧನಭೂತವಾದ ಉತ್ತಮೋತ್ತಮವಾದ ಸಿದ್ಧಾಶ್ರಮವನ್ನು ಪ್ರದಕ್ಷಿಣೆ ಮಾಡಿ ರಾಮ ಲಕ್ಷ್ಮಣರಿಂದಲೂ ಮತ್ತು ಮಹರ್ಷಿಗಳಿಂದಲೂ ಕೂಡಿದವರಾಗಿ ಉತ್ತರ ದಿಕ್ಕಿನ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಗೆ ಪ್ರಯಾಣ ಮಾಡುತ್ತಿದ್ದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರನ್ನು 100 ಗಾಡಿಗಳಲ್ಲಿ ಕುಳಿತು ಪ್ರಯಾಣ ಮಾಡಬೇಕಾದಷ್ಟು ಬ್ರಹ್ಮರ್ಷಿಗಳ ಸಮೂಹವು ಪ್ರಯಾಣ ಕಾಲದಲ್ಲಿ ಅನುಸರಿಸಿ ಹೋಗುತ್ತಿತ್ತು. ಅಗ್ನಿಹೋತ್ರ ಸಂಭಾರಾದಿಗಳನ್ನು ಹೊತ್ತ 100 ಗಾಡಿಗಳು ವಿಶ್ವಾಮಿತ್ರರನ್ನೇ ಅನುಸರಿಸಿ ಹೋದವು. ಸಿದ್ಧಾಶ್ರಮದಲ್ಲಿದ್ದ ಮೃಗ ಪಕ್ಷಿ ಸಮೂಹಗಳು ಮಹಾತ್ಮರಾದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರನ್ನು ಅನುಸರಿಸಿ ನಡೆದವು. ವಿಶ್ವಾಮಿತ್ರರು ತಮ್ಮನ್ನು ಅನುಸರಿಸಿ ಬರುತ್ತಿದ್ದ ಮೃಗ ಪಕ್ಷಿ ಸಮೂಹವನ್ನು ಸಿದ್ಧಾಶ್ರಮ ಪ್ರದೇಶಕ್ಕೆ ಹಿಂದಿರುಗಬೇಕೆಂದು ಸಂಜ್ಞೆ ಮಾಡಿ ಕಳುಹಿಸಿಕೊಟ್ಟರು. ನಂತರ ವಿಶ್ವಾಮಿತ್ರ ಪ್ರಮುಖರಾದ ಮಹರ್ಷಿಗಳು ಬಹಳ ದೂರದವರೆಗೂ ನಡೆದು ಸೂರ್ಯನು ಅಸ್ತನಾಗುತ್ತಿರಲಾಗಿ ಶೋಣಾ ನದಿಯ ತೀರ ಪ್ರದೇಶದಲ್ಲಿ ತಂಗಿದರು. ಮಹಾ ತೇಜಸ್ವಿಗಳಾದ ಆ ಮಹರ್ಷಿಗಳೆಲ್ಲರೂ ಪುಣ್ಯತೀರ್ಥವಾದ ಶೋಣಾ ನದಿಯಲ್ಲಿ ಮಿಂದು ಸೂರ್ಯನು ಅಸ್ತನಾದ ನಂತರ ಅಗ್ನಿಹೋತ್ರ ಔಪಾಸನಾದಿಗಳನ್ನು ಮಾಡಿ ಒಂದೆಡೆಯಲ್ಲಿ ಕುಳಿತುಕೊಳ್ತಾರೆ. ರಾಮನು ಕೂಡ ಲಕ್ಷ್ಮಣನೊಡನೆ ಸಾಯಂಕಾಲದ ಸಂಧ್ಯಾವಂದನಾದಿ ಕರ್ಮಗಳನ್ನು ಮುಗಿಸಿ ತಪಸ್ವಿಗಳಿಗೆ ಅಭಿವಾದನ ಮಾಡಿ ಧೀಮಂತರಾದ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಅವರಿಗೆ ಅಭಿಮುಖವಾಗಿ ಕುಳಿತುಕೊಳ್ತಾನೆ. ವಿಶ್ವಾಮಿತ್ರರು ಮಂದಹಾಸದಿಂದ ರಾಮ ಲಕ್ಷ್ಮಣರನ್ನು ನೋಡುತ್ತಿದ್ದಾಗ ಕೌತೂಹಲದಿಂದ ಕೂಡಿದ ಶ್ರೀರಾಮನು ಮಹಾ ತೇಜಸ್ವಿಗಳಾದ ತಪೋಧನರಾದ ಮುನಿಪುಂಗವರಾದ ವಿಶ್ವಾಮಿತ್ರರನ್ನ ಕೇಳ್ತಾ ಇದ್ದಾನೆ. ಪೂಜ್ಯರೇ, ನಿಮಗೆ ಮಂಗಳವಾಗಲಿ. ಈ ಶೋಣಾ ನದಿಯ ತೀರ ಪ್ರದೇಶದಲ್ಲಿ ಇರುವ ಸುಂದರ ವನಗಳಿಂದ ಪರಿಶೋಭಿಸುತ್ತಿರುವ ಈ ದೇಶವು ಯಾವುದು ಮತ್ತು ಯಾರದು ಇದು? ಈ ವಿಷಯವನ್ನು ತಮ್ಮಿಂದ ಕೇಳಿ ತಿಳಿದುಕೊಳ್ಳುವ ಅಭಿಪ್ರಾಯವಿದೆ. ಈ ದೇಶದ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಯಪಡಿಸಿ ಎಂದು ಕೃಪೆ ಮಾಡಿ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ರಾಮ ವಿಶ್ವಾಮಿತ್ರರ ಬಳಿ ಹೇಳ್ತಾನೆ. ಮಹಾ ತಪಸ್ವಿಗಳಾದಂತಹ ವ್ರತನಿಷ್ಠರಾದ ವಿಶ್ವಾಮಿತ್ರರು ರಾಮನ ಈ ಸುಮಧುರವಾದ ವಾಕ್ಯದಿಂದ ಪ್ರಚೋದಿತರಾಗಿ ಆ ದೇಶದ ನಿಖಿಲವಾದ ಚರಿತ್ರೆಯನ್ನು ಋಷಿಗಳ ಮಧ್ಯದಲ್ಲಿ ಕುಳಿತು ಹೇಳಲಿಕ್ಕೆ ಉಪಕ್ರಮಿಸ್ತಾರೆ. ಇಲ್ಲಿಗೆ ಬಾಲಕಾಂಡದ 31ನೆಯ ಸರ್ಗ ಸಂಪನ್ನಗೊಂಡಿದೆ. ಧನ್ಯವಾದಗಳು.